ಪರಮ ಪೂಜ್ಯ ನಡೆದಾಡುವ ದೇವರು ಭೂಲೋಕದ ಬಸವಣ್ಣ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಶ್ರೀತರ 119ನೆಯ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಂಗಾರಪೇಟೆಯ ವೀರಶೈವ ಮಂಡಳಿ, ವೀರಶೈವ ಪ್ರಗತಿಶೀಲ ಯುವಕ ಸಂಘ ಹಾಗೂ ಅಕ್ಕನ ಬಳಗದ ವತಿಯಿಂದ ನಮ್ಮ ದೇವಾಲಯದ ಮುಂಭಾಗದಲ್ಲಿ ಪ್ರತಿ ವರ್ಷ ಸ್ವಾಮಿಗಳಿಗೆ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡೋದರೊಂದಿಗೆ ಅನ್ನದಾಸೋಹವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಏನು ಪರಮ ಪೂಜ್ಯರು ಸಿದ್ಧಗಂಗಾ ಮಠದಲ್ಲಿ ಕೈಗೊಂಡಂತಹ ಒಂದು ತ್ರಿವಿಧ ದಾಸೋಹದ ಕ್ರಾಂತಿ, ಅನ್ನ, ಅಕ್ಷರ ಹಾಗೂ ಆಶ್ರಯ ಅಂತಕ್ಕಂಥ ತ್ರಿವಿಧ ದಾಸೋಹದ ಕ್ರಾಂತಿಯನ್ನು ಅಂದು ಸುಮಾರು ದಶಕಗಳ ಹಿಂದೆ ಏನು ಪ್ರಾರಂಭ ಮಾಡಿದರು, ಇಂದಿಗೂ ಸಹ ಯಶಸ್ವಿಯಾಗಿ ಸಾವಿರಾರು ಮಕ್ಕಳಿಗೆ ಒಂದು ಯಾವುದೇ ರೀತಿಯ ಜಾತಿ ಧರ್ಮ ಭೇದವಿಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟವೆಂಬಂತೆ ಎಲ್ಲರಿಗೂ ಸಹ ಆಶ್ರಯವನ್ನು ನೀಡುತ್ತಾ, ಒಂದು ಕಡೆ ಜ್ಞಾನಾರ್ಜನೆ ನೀಡುತ್ತಾ, ಅವರಿಗೆ ಅರಿವನ್ನು ಮೂಡಿಸುತ್ತಾ ಒಂದು ಇಡೀ ನಾಡಿನಾದ್ಯಂತ ಒಂದು ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿದಂಥವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಏನು ಅವರ ಒಂದು ಸೇವೆ ಅಂತಕ್ಕಂಥದ್ದು ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಅವರನ್ನು ಅನುಸರಿಸಿ ಅನೇಕ ಒಂದು ಮಠಗಳು ಅದೇ ಹಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಹಾಗೂ ಏನು ಶ್ರೀಮಠವು ಸಹ ಇಂದಿಗೂ ಸಹ ಅದೇ ಪರಂಪರೆಯನ್ನು ಒಂದು ಮುಂದುವರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತಕ್ಕಂಥ ಆಗಿದೆ. ಅವರ ಒಂದು ಜನ್ಮ ದಿನಾಚರಣೆಯನ್ನು ಇಂದು ಬಂಗಾರಪೇಟೆಯಲ್ಲಿ ನಮ್ಮ ದೇವಾಲಯದ ಮುಂಭಾಗದಲ್ಲಿ ಆಚರಿಸಿ ಏನು ಎಲ್ಲ ಭಕ್ತಾದಿಗಳಿಗೆ ಅವರ ತ್ರಿವಿಧ ದಾಸೋಹ ಎಂತಕ್ಕಂಥ ಒಂದು ಅನ್ನ ದಾಸೋಹ ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಬಂಗಾರಪೇಟೆಯ ಏನು 3 ಸಂಘಗಳು ಸಹ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಆ ಕಡೆ ಬಂದ್ರೆ ಕ್ಯೂವಲ್ಲಿ ಏನು ನಿಂತಿರೋದಾರಲ್ಲ ಪಾಪ ತಗೊಂಡ್ಬರ್ಬೇಕು. ಈ ಕಡೆಗೆ ಒಂದ್ ಕಡೆನೇ ಬರ್ಬೇಕು ಸ್ವಾಮಿ. ಆ ಕಡೆ ಬನ್ನಿ.